ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯ್ತು, ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡಿದೆ. ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರ ಪ್ರಜ್ವಲ್ ರೇವಣ್ಣ. ನಾವು ಮಾಡಿರೋ ಕೆಲಸಕ್ಕೆ ನಮಗೆ ಮೆಚ್ಚುಗೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಅಂಜೋದು ಬೇಕಾಗಿಲ್ಲ. ಏನಾಗಲಿದೆ ಪ್ರಜ್ವಲ್ ಭವಿಷ್ಯ? ಜೈಲ, ಬೇಲ? ತಿಂಗಳ ನಂತರ ವಿಚಾರಣೆಗೆ ಹಾಜರಾಗುತ್ತಿರುವ ಅಸಲಿ ಕಾರಣ ಏನ್ ಗೊತ್ತಾ? ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂತೂ ತಿಂಗಳ ನಂತರ ಪ್ರಜ್ವಲ್ ರೇವಣ್ಣನಿಂದ ಒಂದು ವಿಡಿಯೋ ಸಂದೇಶ ಹಾರಿ ಬಂದಿದೆ. ಪ್ರಜ್ವಲ್ ರೇವಣ್ಣ ಜನರಿಗೆ ಮುಖ ತೋರಿಸೋದಕ್ಕೆ ಆಗದೆ ಇರುವಂತಹ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದ ಜನಕ್ಕೆ ಕೊನೆಗೂ ಮುಖ ತೋರಿಸಿಯೇ ಬಿಟ್ಟಿದ್ದಾರೆ. ಕಾಡು ಕುದುರೆ ಓಡಿ ಬಂದಿತ್ತ, ಅದ್ಯಾವ ದೇಶದ ಅದ್ಯಾವ ಮೂಲೆಯಲ್ಲಿ ಕೂತ್ಕೊಂಡು ಈ ವಿಡಿಯೋ ಮಾಡಿದ್ದಾರೋ ಗೊತ್ತಿಲ್ಲ. ಕೊನೆಗೂ ಬೆಂಗಳೂರಿಗೆ ವಾಪಸ್ ಬರುವುದಾಗಿ ತಿಳಿಸಿ ಎಸ್ಐಟಿ ಮೇಲೆ ಕನಿಕರ ತೋರಿದ್ದಾರೆ. ಈ ಪ್ರಜ್ವಲ್ ಈಗಾಗಲೇ ಒಂದ್ಸಲ ಎಸ್ಐಟಿಗೆ 7 ದಿನಗಳ ಕಾಲಾವಕಾಶ ಕೇಳಿ ಆಮೇಲೆ ಯೂಟರ್ನ್ ತಗೊಂಡಿದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಇದೀಗ ಮತ್ತೊಮ್ಮೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗೋದಾಗಿ ತಿಳಿಸಿ ಡೇ ಟು ಟೈಮ್ ಕೂಡ ಕೊಟ್ಟಿದ್ದಾರೆ. ಈ ಮುಹೂರ್ತ ನಿಗದಿ ಯಾವ ಜ್ಯೋತಿಷಿ ನಿಗದಿ ಮಾಡಿದಾರೋ ಗೊತ್ತಿಲ್ಲ. ಈಗ ಮೊದಲಿಗೆ ಒಂದ್ಸಲ ಪ್ರಜ್ವಲ್ ರೇವಣ್ಣನ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ಪ್ರಜ್ವಲ್ ರೇವಣ್ಣನ ವಿಡಿಯೋ ಅಂದ್ರೆ ಆ ವಿಡಿಯೋ ಅಂದ್ಕೋಬೇಡಿ, ಮತ್ತೆ ಇದು ಅವರು ಕನ್ನಡ ಜನತೆಗೆ ಕಳುಹಿಸಿದಂತಹ ಸಂದೇಶದ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲಾ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನ್ ಅಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನ್ 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗ್ಲಿ, ಯಾವುದೇ ಒಂದು ಕೇಸ್ ಆಗ್ಲಿ ಏನೂ ಇರಲಿಲ್ಲ. ಎಸ್ಐಟಿನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಂಗೂ ಹಿಂಗೂ ಕ್ಷಮೆ ಕೇಳ್ಕೊಂಡು ಮಾತು ಶುರು ಮಾಡಿದ ಪ್ರಜ್ವಲ್ ರೇವಣ್ಣ ತುಂಬಾ ಅಮಾಯಕರಂತೆ ಪಾಪ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾತನಾಡಿದ್ದಾರೆ. ಬಹುಶಃ ಚಿತ್ರರಂಗಕ್ಕೆ ಬಂದಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ ಬೆಟರ್ ಆಕ್ಟರ್ ಆಗ್ತಿದ್ರೋ ಏನೋ. ಪ್ರಜ್ವಲ್ ರೇವಣ್ಣ ಹೇಳೋ ಪ್ರಕಾರ ಮೊದಲೇ ಪ್ಲಾನ್ ಮಾಡಿದಂತೆ ವಿದೇಶಕ್ಕೆ ಹೋಗಿದ್ರಂತೆ. ಆಮೇಲೆ ಟಿವಿ ಹಾಗೂ ಯೂಟ್ಯೂಬ್ ನೋಡಿದ ಮೇಲೆ ಇವರಿಗೆ ಪೆನ್ಡ್ರೈವ್ ವಿಷಯ ಸುದ್ದಿ ಆಗಿರೋದು ಗೊತ್ತಾಯ್ತಂತೆ. ಇವರು ನಿಜವಾಗಿ ಬೇರೆ ಕೆಲಸದ ಮೇಲೆ ವಿದೇಶಕ್ಕೆ ಹೋಗಿದ್ರೆ ಮನೆಯವರ ಸಂಪರ್ಕ ಯಾಕೆ ಕಡ್ಕೊಂಡಿದ್ರು? ಒಂದ್ ವೇಳೆ ಸಂಪರ್ಕದಲ್ಲಿ ಇದ್ರೂ ಒಂದಿದ್ರೆ ಇಲ್ಲಿ ನಡೀತಾ ಇರೋ ವಿಷಯ ಯೂಟ್ಯೂಬ್ ನೋಡಿ ತಿಳ್ಕೋಬೇಕಾಗಿತ್ತ? ಒಟ್ನಲ್ಲಿ ಮುಂದೆ ಏನೇನ್ ಮಾಡ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದಕ್ಕೋಸ್ಕರವೇ ಫಾರಿನ್ಗೆ ಹೋದ ಹಾಗಿತ್ತು. ನಮ್ಮ ಸರ್ಕಾರ ಕೂಡ ದಿಢೀರ್ಬಾಗ್ಲು ಮುಚ್ಚೋದು ತಡವಾಗಿದ್ರಿಂದ ಹಾಸನ ಕೋಟೆಗೆ ಯುವರಾಜ ಹಾರಿ ಹೋಗಾಗಿತ್ತು. ಕೊನೆಗೆ 7 ದಿನ ಸಮಯ ಕೇಳಿದ್ಮೇಲೆ ಯಾಕೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ಕಾರಣವಂತೆ ನೋಡಿ. ಹಾಗಾಗಿ ನಾನು ಫಾರಿನ್ ಹೊರಟಾದ್ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂತ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂತ ಕೆಲಸ ಆಯಿತು. ಮಾಹಿತಿ ದೊರಕದ ಮೇಲೆ ನಂತರ ಎಸ್ಐಟಿನೂ ಕೂಡ ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿತು. ಆ ಎಸ್ಐಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲಾ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯ್ತು, ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡ್ಕೊಂಡೆ. ಅವರೆಲ್ಲ ಈ ವಿಚಾರವನ್ನ ಪ್ರಚಾರ ಮಾಡಿದ್ರಿಂದ ಪ್ರಜ್ವಲ್ ರೇವಣ್ಣ ಡಿಪ್ರೆಷನ್ಗೆ ಬೇರೆ ಹೋಗ್ಬಿಟ್ರಂತೆ. ಅಂದ ಹಾಗೆ ಇಷ್ಟು ದಿನಗಳಾದ್ರೂ ಪ್ರಜ್ವಲ್ ರೇವಣ್ಣನ ಸುಳಿವೇ ಇಲ್ಲದೆ ಹೋಗಿದ್ರಿಂದ ಕೆಲವು ಜನ ಪ್ರಜ್ವಲ್ ರೇವಣ್ಣ ಮಾನಕ್ಕೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದಾ ಅಂತ ಕೂಡ ಮಾತನಾಡ್ಕೊಂಡಿದ್ರು. ಪೆನ್ಡ್ರೈವ್ ವಿಡಿಯೋಗಳಿಂದಾಗಿ ಒಂದ್ ಕಡೆ ತಂದೆ ರೇವಣ್ಣ ಜೈಲಿಗೆ ಹೋಗೋ ಹಾಗಾಯ್ತು, ಇನ್ನೊಂದ್ ಕಡೆ ಕುಟುಂಬದ ಮಾನ ಬೀದಿಗೆ ಬಂತು. ಜೆಡಿಎಸ್ ಪಕ್ಷದ ಜೊತೆಗೆ ಬಿಜೆಪಿ ಕೂಡ ಮುಜುಗರಕ್ಕೆ ಒಳಗಾಗೋ ಹಾಗಾಯ್ತು. ಇಷ್ಟೆಲ್ಲ ಸಾಲದು ಅಂತ ಎಸ್ಐಟಿ ಬೇರೆ ಬಲೆ ಹಿಡ್ಕೊಂಡು ಕಾಯ್ತಾ ಕೂತಿತ್ತು. ಕೊನೆಗೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಕೂಡ ಎಲ್ಲಿದ್ರೂ ಬಂದು ತನಿಖೆಗೆ ಸಹಕಾರ ಕೊಟ್ಬಿಡಪ್ಪ ಅಂದ ಮೇಲೂ ಪ್ರಜ್ವಲ್ ರೇವಣ್ಣನ ಸುದ್ದಿ ಬಾರದೆ ಹೋದಾಗ ಕೆಲವರು ಆತ್ಮಹತ್ಯೆಯ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಕೊನೆಗೂ ಪ್ರಜ್ವಲ್ ವಿಡಿಯೋ ಬಿಡುಗಡೆ ಮಾಡಿದ್ರಿಂದ ಸದ್ಯ ಅಂತಹ ಕೆಟ್ಟ ಅನುಮಾನಕ್ಕೆ ತೆರೆ ಬಿದ್ದಿದೆ ಬಿಡಿ. ಆದ್ರೆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೆ ಅಂತ ಹೇಳಿದ್ದು ಈ ಅನುಮಾನಕ್ಕೆ ಸ್ವಲ್ಪ ಹೋಲಿಕೆಯಾಗಿದೆ. ಈ ಖಿನ್ನತೆ ಅತಿಯಾದ್ರೆ ಏನ್ ಬೇಕಾದ್ರೂ ಕೂಡ ಆಗಬಹುದಿತ್ತು. ಕೊನೆಗೆ ಅಂಥದ್ದೇನೂ ಆಗದೆ ಪ್ರಜ್ವಲ್ ಬೆಂಗಳೂರಿಗೆ ಬರೋದಾಗಿ ತಿಳಿಸಿದ್ದಾರೆ. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂತ ಕೆಲಸ ಮಾಡುವಂತದಿರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ
ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡ್ಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗುವಂತ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಇಷ್ಟಕ್ಕೂ ಡಿಪ್ರೆಷನ್ ಹೋಗಿದ್ದೆ ಅಂತ ಹೇಳೋ ಇವರು ಯಾವ ಕಾರಣಕ್ಕೆ ಡಿಪ್ರೆಷನ್ಗೆ ಹೋಗಿರಬಹುದು? ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನವರು ಪ್ರಚಾರ ಮಾಡಿದ್ರು ಅಂತಾನ, ಅಥವಾ ತನ್ನ ಹಾಗೂ ಕುಟುಂಬದ ಮಾನ ಹೋಯ್ತು ಅಂತಾನ, ಇಲ್ಲ ರಹಸ್ಯವಾಗಿ ಇಟ್ಕೊಂಡಿದ್ದಂತಹ ಕಾಮ ಪುರಾಣದ ವಿಡಿಯೋಗಳು ಪೆನ್ ಡ್ರೈವ್ ಮೂಲಕ ಊರಿಗೆಲ್ಲ ಹಂಚಿದ್ದಾಯ್ತು ಅಂತಾನ? ನಿಜವಾಗಿ ಡಿಪ್ರೆಷನ್ಗೆ ಹೋಗ್ಬೇಕಾಗಿರೋದು ಅಷ್ಟೊಂದು ಹೆಣ್ಣು ಮಕ್ಕಳ ಮಾನ ಹಾಗೂ ಬದುಕು ಮೂರಾಬಟ್ಟೆ ಆಯ್ತು ಅನ್ನೋ ಕಾರಣಕ್ಕೆ. ಆದ್ರೆ ಇನ್ನೊಂದು ತಮಾಷೆ ಅಂದ್ರೆ ಈ ವಿಡಿಯೋದಲ್ಲಿ ಪ್ರಜ್ವಲ್ ನನ್ನ ನೋಡಿದ್ರೆ ನಿಮ್ಗೆ ಡಿಪ್ರೆಷನ್ಗೆ ಹೋಗಿರೋ ಹಾಗೆ ಕಾಣ್ತಿದಾರ? ಈ ಮುಖದಲ್ಲಿ ಒಂದಿಷ್ಟು ಕುರುಚಲು ಗಡ್ಡ ಬೆಳ್ಕೊಂಡಿದ್ದು ಬಿಟ್ರೆ ಖಿನ್ನತೆಯ ಬೆಳೆಯೂ ಇಲ್ಲ, ಪಶ್ಚಾತ್ತಾಪದ ಕಳೆಯೂ ಕೂಡ ಇಲ್ಲ. ಹಾಗ್ ನೋಡೋಕ್ ಹೋದ್ರೆ ವಿದೇಶದಲ್ಲಿ ಚೆನ್ನಾಗಿ ತಿನ್ಕೊಂಡು ಇನ್ನೊಂದಿಷ್ಟು ದಪ್ಪ ಆಗಿರೋ ಹಾಗೆ ಕಾಣಿಸ್ತಿದೆ. ವ್ಯಕ್ತಿ ತುಂಬಾ ತಲೆ ಕೆಡಿಸ್ಕೊಂಡಿರೋ ಹಾಗೇನೂ ಕಾಣ್ತಿಲ್ಲಪ್ಪ. ಯಾಕಂದ್ರೆ ಡಿಪ್ರೆಷನ್ಗೆ ಹೋಗೋದು ಅಂದ್ರೆ ಬೆಳಗಿನ ಜಾವ ಫ್ಲೈಟ್ ಹತ್ಕೊಂಡು ಫಾರಿನ್ಗೆ ಹೋದಷ್ಟು ಸುಲಭ ಅಲ್ಲ. ಎಲ್ಲಿಂದ ಎಲ್ಲಿ ಓಡೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಒಂದ್ ತಿಂಗಳಲ್ಲಿ. ಇಷ್ಟಕ್ಕೂ ಇಷ್ಟು ದಿನ ಕಾದು ಈಗ ಸಮಯ ನೋಡ್ಕೊಂಡು ಪ್ರಜ್ವಲ್ ಯಾಕೆ ವಾಪಸ್ ಬರ್ತಿದ್ದಾನೆ ಅನ್ನೋದು ಗೊತ್ತಾ? ಉತ್ತರ ತುಂಬಾ ಸರಳ. ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಇದೆ. ಹಾಸನ ಕ್ಷೇತ್ರದ ಚುನಾವಣೆಯ ದಿನ ಪೆನ್ ಡ್ರೈವ್ ಪ್ರಕರಣ ಅಷ್ಟೊಂದು ಜೋರಾಗಿ ಸದ್ದು ಮಾಡಿರಲಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಚುನಾವಣೆಯಲ್ಲಿ ಗೆದ್ರೂ ಗೆಲ್ಲಬಹುದು. ಅಕಸ್ಮಾತ್ ಗೆದ್ರೆ ತನ್ನ ಸಂಸತ್ ಸ್ಥಾನವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋದಕ್ಕಾಗಿಯೇ ಪ್ರಜ್ವಲ್ ಈಗ ವಾಪಸ್ ಬರ್ತಿದ್ದಾರೆ. ಮಾನಾಪಮಾನದ ಅನಾಹುತಗಳೆಲ್ಲ ಆಗೋಗಿವೆ. ಇನ್ನೇನಿದ್ರು ಕಾನೂನಿನ ವಿಚಾರ ಮಾತ್ರ ಬಾಕಿ ಉಳ್ಕೊಂಡಿದೆ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಅದರಿಂದ ಹೇಗ್ ಬಚಾವಾಗಬೇಕು ಅನ್ನೋದನ್ನ ಈಗಾಗಲೇ ಕಾನೂನು ತಜ್ಞರ ಜೊತೆಗೆ ಖಂಡಿತವಾಗಿಯೂ ಕೂಡ ಅವರು ಚರ್ಚೆಯನ್ನ ಮಾಡಿರ್ತಾರೆ. ಪೆನ್ ಡ್ರೈವ್ ಪ್ರಕರಣ ಇಷ್ಟೆಲ್ಲ ದೊಡ್ಡ ಸುದ್ದಿಯಾದ್ರೂ ಕಾನೂನಲ್ಲಿ ದೊಡ್ಡ ಶಿಕ್ಷೆಯಾಗುವ ಸಾಧ್ಯತೆ ಕಡಿಮೆ. ಹೆಚ್ಚೆಂದ್ರೆ ಕೆಲವು ದಿನಗಳ ಬಂಧನ, ವಿಚಾರಣೆ, ತನಿಖೆ, ನಂತರ ಜಾಮೀನು ಕೂಡ ಸಿಗಬಹುದು. ಸಾವಿರಾರು ವಿಡಿಯೋಗಳ ಬಗ್ಗೆ ಸಾವಿರ ಮಾತಾಡಿದ್ರೂ ಅವುಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಅಪರಾಧಿಯನ್ನಾಗಿ ನಿಲ್ಲಿಸೋದಕ್ಕೆ ಎಷ್ಟು ಸಹಾಯಕವಾಗುತ್ತೋ ಅದು ಕೂಡ ಗೊತ್ತಿಲ್ಲ. ಬಹುತೇಕ ವಿಡಿಯೋಗಳು ನಂದಲ್ಲ ಅಂತಾನೆ ಪ್ರಜ್ವಲ್ ವಾದ ಮಾಡಬಹುದು. ಅವುಗಳನ್ನ ಸಾಬೀತು ಮಾಡೋದು ಕೂಡ ಕಷ್ಟ. ಇನ್ನೂ ಕೆಲವು ವಿಡಿಯೋಗಳು ಅವರದ್ದೇ ಅಂತ ಸಾಬೀತಾದ್ರೂ ಅದರಲ್ಲಿ ಮಹಿಳೆಯನ್ನ ಬಲವಂತ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕಾನೂನಿನ ಅಂಗಳದಲ್ಲಿ ಪ್ರಕರಣ ಗಟ್ಟಿಯಾಗಿ ನಿಲ್ಲೋ ಸಾಧ್ಯತೆ ಕಡಿಮೆ ಇದೆ. ಮತ್ತೆ ಕೆಲವರು ಅತ್ಯಾಚಾರದ ಆರೋಪ ಮಾಡಿ ದೂರು ನೀಡಿದ್ರು. ಅದು ಎಷ್ಟರ ಮಟ್ಟಿಗೆ ಸಾಬೀತಾಗಬಹುದೋ ಗೊತ್ತಿಲ್ಲ. ಜೊತೆಗೆ ಆ ವಿಡಿಯೋಗಳಲ್ಲಿ ಯಾರೂ ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ದ ಹಾಗೆ ಇಲ್ಲ. ಒಟ್ನಲ್ಲಿ ಮೀಡಿಯಾ ಟ್ರಯಲ್ ಜೋರಾಗಿ ನಡೀಬಹುದೇ ಹೊರತು ಕೋರ್ಟ್ ರೂಮ್ ಟ್ರಯಲ್ ನಲ್ಲಿ ಪ್ರಜ್ವಲ್ ಪಾರಾಗಿ ಬರುವಂತಹ ಸಾಧ್ಯತೆಗೆ ಹೆಚ್ಚು. ಆದ್ರೆ ಕಾನೂನಿನಿಂದ ತಪ್ಪಿಸಿಕೊಂಡ್ರೂ ಆಗ್ಬೇಕಾದಂತಹ ಡ್ಯಾಮೇಜ್ಗಳೆಲ್ಲ ಈಗಾಗಲೇ ಆಗೋಗಿದೆ. ಇನ್ಮೇಲಾದ್ರೂ ಕುಟುಂಬದವರು ಕೂಡ ಪ್ರಜ್ವಲ್ ಅನ್ನೋ ವ್ಯಕ್ತಿಯನ್ನ ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಇಟ್ರೆ ಕುಟುಂಬ ಮತ್ತು ಪಕ್ಷಕ್ಕೆ ಕ್ಷೇಮ ಹಾಗೂ ಗೌರವ. ಇಷ್ಟರ ಮೇಲೂ ಪ್ರಜ್ವಲ್ ಚುನಾವಣೆಯಲ್ಲಿ ಗೆದ್ರೆ ಬಿಜೆಪಿ ಕೂಡ ಪ್ರಜ್ವಲ್ ಸ್ಥಾನವನ್ನ ಅನರ್ಹಗೊಳಿಸಿ ಮರು ಚುನಾವಣೆಗೆ ಹೋದ್ರೆ ಅವರಿಗೂ ಕೂಡ ಮರ್ಯಾದೆ ಉಳ್ಕೊಳ್ಳುತ್ತೆ. ಹೀಗಾಗಿ ಕಾನೂನಲ್ಲಿ ಗೆದ್ದು ಬಂದ್ರೂ ಪ್ರಜ್ವಲ್ ಮತ್ತೆ ಸಾರ್ವಜನಿಕ ಜೀವನಕ್ಕೆ ಬರೋದು ಒಳ್ಳೆಯ ಬೆಳವಣಿಗೆಯಂತೂ ಅಲ್ಲ. ಅದನ್ನಂತೂ ತಡೆಯಬೇಕಾಗಿದೆ. ಇಷ್ಟೊಂದು ಹೆಣ್ಣು ಮಕ್ಕಳ ಅಸಹಾಯಕತೆಯನ್ನ ದುರುಪಯೋಗ ಮಾಡಿಕೊಂಡು ಅವರ ಮಾನ ಹರಾಜು ಹಾಕಿದ್ದಕ್ಕಾದ್ರೂ ಕರ್ಮ ಏನು ಮಾಡದೆ ಬಿಟ್ರೆ ಜನರಲ್ಲಿ ವಿಶ್ವಾಸವೇ ಹೊರಟು ಹೋಗುತ್ತೆ. ಮಾಡಿದ್ದು ಪಾಪ ಅನಿಸಿದ್ರೆ ಪ್ರಾಯಶ್ಚಿತ ಮಾಡಿಕೊಳ್ಳುವತ್ತ ಪ್ರಜ್ವಲ್ ಗಮನವನ್ನ ಕೊಟ್ರೆ ಇನ್ನಾದ್ರೂ ಮನುಷ್ಯನಾಗೋ ಪ್ರಯತ್ನವನ್ನ ಮಾಡಬಹುದು. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀ ಇರೋದು. ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.